ನಮಸ್ಕಾರ ಸ್ನೇಹಿತರೆ, ಗವಿಗರ್ಜನೆಗೆ ಸ್ವಾಗತ. ನಾನು ಬೆಳವಾಡಿ ಗವಿಸ್ವಾಮಿ. ಗುಂಡ್ಲುಪೇಟೆ ತಾಲೂಕಿನಲ್ಲಿ ನಿಲ್ಲದ ಅಕ್ರಮ ಗಣಿಗಾರಿಕೆ, ಟಿಪ್ಪರ್ಗಳ ಅಟ್ಟಹಾಸ ಜನಸಾಮಾನ್ಯರು ಚಿಂತಾಜನಕ. ಗುಂಡ್ಲುಪೇಟೆ ತಾಲೂಕಿನ ಮಡಹಳ್ಳಿ, ಕೂತನೂರು, ಹಿರಿಕಾಟಿ, ದೀಪಾಪುರ ಗ್ರಾಮಗಳ ವ್ಯಾಪ್ತಿಯಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ. ಅಕ್ರಮವೇ ಗಣಿಗಾರಿಕೆ, ಸಂಪೂರ್ಣವಾಗಿ ಅನುಮತಿ ಇದ್ದರೂ ಸಹ ಅಕ್ರಮವೇ, ಕಾನೂನು ಬಾಹಿರವೇ ನಡೀತಾ ಇರ್ತಕ್ಕಂಥ ಗಣಿಗಾರಿಕೆ. ಈ ಗಣಿಗಾರಿಕೆಗಳು ಎಷ್ಟು ಪರಿಣಾಮ ಬೀರಿದೆ ಅಂದರೆ ಜನಸಾಮಾನ್ಯರ ಜನಜೀವನಕ್ಕೆ ತುಂಬ ಧಕ್ಕೆ ಆಗುವ ನಿಟ್ಟಿನಲ್ಲಿ ಈ ಗಣಿಗಾರಿಕೆಗಳು ನಡೀತಾ ಇದೆ. ಇಲ್ಲಿರುವಂತಹ ಟಿಪ್ಪರ್ಗಳ ಶರವೇಗದಿಂದ ಸಾಕಷ್ಟು ಜನ ನೋವನ್ನು ಅನುಭವಿಸಿದ್ದಾರೆ. ಆದರೂ ಸಹ ಟಿಪ್ಪರ್ಗಳ ಹಾವಳಿ ಇನ್ನೂ ಕಡಿಮೆ ಆಗಿಲ್ಲ. ಟಿಪ್ಪರ್ಗಳ ಹಾವಳಿ ಕಡಿಮೆ ಆಗಬೇಕು ಅಂದರೆ ಕ್ವಾರಿಗಳು ನಿಲ್ಲಲೇಬೇಕು. ಕ್ವಾರಿಗಳು ನಿಲ್ಲಿಲ್ಲ ಅಂತಂದರೆ ಅದು ಟಿಪ್ಪರ್ಗಳ ಹಾವಳಿ ನಿಲ್ಲೋದಿಲ್ಲ. ಜೊತೆಗೆ ಈಗಾಗಲೇ ಸರ್ಕಾರದ ಅಧಿಕಾರಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದ್ರ ಬಗ್ಗೆ ಪ್ರಶ್ನೆ ಮಾಡೋ ನೈತಿಕತೆಯೇ ಕಳ್ಕೊಂಬಿಟ್ಟಿದ್ದಾರೆ ಅಂತ ನಾನಾದರೂ ಹೇಳ್ಬೋದಾಗಿದೆ. ಯಾಕಂದರೆ ಇವರು ಬಂದಷ್ಟು ಬರುತ್ತೆ, ಲಾಭ ಬಂದರೆ ಬರಲಿ, ಹೋದರೆ ಹೋಗಲಿ, ಜನಸಾಮಾನ್ಯರಿಗೆ ತೊಂದರೆ ಆದರೆ ನನಗೇನಾಗಬೇಕು ಅನ್ನುವಂಥ ಅವಿವೇಕಿ ಅಧಿಕಾರಿಗಳು ಈ ಜಿಲ್ಲೆಯಲ್ಲಿರೋದ್ರಿಂದ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳ ಮನಸ್ಥಿತಿ ಆಗಿರೋದ್ರಿಂದ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಒಂದು ಕಡೆ ಆದರೆ, ಗುಂಡ್ಲುಪೇಟೆ ಮತ್ತು ಮೈಸೂರು ಮುಖ್ಯ ರಸ್ತೆಯಲ್ಲಿ ಹಿರಿಕಾಟಿ ಹೋಗೋ ತನಕ ಆಗುವಂಥ ಸಮಸ್ಯೆ ಇದೆಯಲ್ಲ, ಟಿಪ್ಪರ್ಗಳ ಹಾವಳಿ, ಅದನ್ನು ಹೇಳಲಾಗುತ್ತಿಲ್ಲ, ಅನುಭವಿಸೋಕ್ಕಾಗ್ತಾಯಿಲ್ಲ. ಹಾಗಾಗಿ